ಬಕ್ರೀದ್ ಹಬ್ಬದ ನಿಮಿತ್ತ ಅಕ್ರಮವಾಗಿ ಗೋವುಗಳನ್ನ ಸಾಗಾಟ ಮಾಡುವವರ ಹಾಗೂ ಗೋವುಗಳನ್ನ ಹತ್ಯೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನಾ ಕಾರ್ಯಕರ್ತರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಸುತ್ತಮುತ್ತ ಇರುವ ರಿಂಗ್ ರಸ್ತೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ವಿಶೇಷ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿ ವಾಹನಗಳ ತಪಾಸಣೆ ನಡೆಸಬೇಕು. ಅಕ್ರಮ ಗೋವು ಸಾಗಾಟ ತಡೆಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯ ವೇಳೆ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಮಾತನಾಡಿ, ಬಕ್ರೀದ್ ಸಂದರ್ಭದಲ್ಲಿ ಅಕ್ರಮವಾಗಿ ಗೋವು ಸಾಗಾಟ ಹಾಗೂ ಹತ್ಯೆ ನಡೆಯದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು. ಕಾನೂನು ಉಲ್ಲಂಘನೆ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆಯ ಹಲವು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಇವತ್ತಿನ ದಿವಸ ನಾವು ಈ ಬಕ್ರೀದ್ ಹಬ್ಬದಕ್ಕ ಯಾವ್ದು ನಾವು ವಿರೋಧ ಇಲ್ಲ. ಆದ್ರೆ ಇವತ್ತಿನ ದಿವಸ ಬಕ್ರೀದ್ ಹಬ್ಬದ ನೆಪದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡ್ಬೇಕಂತ ಇವತ್ತಿನ ಉದ್ದೇಶ ಪೂರ್ವಕವಾಗಿ ಸಾವಿರಾರು ಗೋಗಳನ್ನ ಕಲಬುರಗಿ ನಗರದಲ್ಲಿ ಹತ್ಯೆ ಮಾಡ್ತಾರ. ಇವತ್ತಿನ ದಿವಸ ಕುರ್ಬಾನಿ ಹೆಸರಲ್ಲಿ ಏನು ನಮ್ಮ ಪೂಜಿಸುವಂತ ದೇವರಂತ ನಾವು ಪೂಜೆ ಮಾಡ್ತೀವಿ, ಅಂತ ಗೋವನ್ನು ಇವತ್ತಿನ ದಿವಸ ಹತ್ಯೆ ಮಾಡಿ ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಒಂದು ಕೆಲಸ ಮಾಡ್ಲತ್ತಾರ. ಈಗಾಗಲೇ ಸರ್ಕಾರದಲ್ಲಿ ಆದೇಶ ಇದೆ ಗೋಹತ್ಯೆ ನಿಷೇಧ ಮಾಡ್ಬೇಕಂತೇಳಿ. ಆದ್ರೂ ಕೂಡ ಈ ಕಲಬುರಗಿ ನಗರದಲ್ಲಿ ಇನ್ನೂವರೆಗೂ ಯಾವುದೇ ಇಲಾಖೆಯವರು ಒಂದು ಗೋಗಳನ್ನು ರಕ್ಷಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಬತ್ತು, ಇವತ್ತ ಮಹಾನಗರ ಪಾಲಿಕೆ ಬತ್ತು, ಹಾಗೂ ಪಶು ವೈದ್ಯಕೀಯ ಇಲಾಖೆ ಇದೆ. ಇನ್ನೂವರೆಗೂ ಕೂಡ ಯಾವುದೇ ಒಂದು ಗೋಗಳನ್ನು ರಕ್ಷಣೆ ಮಾಡಿಲ್ಲ. ಅದಕ್ಕೆ ಇವತ್ತಿನ ದಿವಸ ಏನು ಇವತ್ತಿನ ದಿವಸ ಹಿಂದೂ ಕಾರ್ಯಕರ್ತರು ಗೋಗಳನ್ನು ಹಿಡಿಲಿಕ್ಕೆ ಹೋದಾಗ ಉಲ್ಟಾ ನಮ್ಮಲ್ಲಿ ಕೇಸ್ ಮಾಡೋದು ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ. ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನು ಈಗ ಬರುವ 28ರ ಬಕ್ರೀದ್ ಹಬ್ಬ ಅದ, ಅದಕ್ಕ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಮಾಡ್ಕೊತಾ ಇದ್ದೀವಿ. ರಿಂಗ್ ರೋಡ್ ಸುತ್ತಮುತ್ತ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕು. ರಾತ್ರಿ ಬೆಳಗ್ಗೆ 24 ಅವರ್ಸ್ ಚೆಕ್ ಪೋಸ್ಟ್ ಆಗ್ಬೇಕು. ಏನು ಅಕ್ರಮವಾಗಿ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಗೋಗಳನ್ನ ಬರುವಂತ ಗೋಗಳನ್ನ ರಕ್ಷಣೆ ಮಾಡಬೇಕು. ಇಲ್ಲದ ಹೋದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಸ್ವಂತ ಈ ರೋಡಿಗಿಳಿದು ರಾತ್ರಿ ವೇಳೆ ಏನು ಅಕ್ರಮವಾಗಿ ಹೋಗುವಂತ ಹಸುಗಳನ್ನ ನಾವು ಹಿಡಿದು ಅವುಗಳನ್ನ ರಕ್ಷಣೆ ಮಾಡ್ಬೇಕಾಗ್ತಂತ ದಿವಸ ಪೊಲೀಸ್ ಇಲಾಖೆ ಕೂಡ ನಾವು ಹೇಳ್ತಾ ಇದ್ದೀವಿ. ಒಂದು ವೇಳೆ ತಮ್ಮ ಇಲಾಖೆಯಿಂದ ಏನಾದ್ರೂ ಸ್ವಲ್ಪ ತಪ್ಪಾಗಿದೆ ಆದ್ರೆ ನಾವಂತೂ ಯಾವುದೇ ರೀತಿಯಲ್ಲಿ ನಾವು ಬಿಡೋದಿಲ್ಲ. ರಾತ್ರಿ ನಮ್ಮ ಶ್ರೀರಾಮ ಸೇನೆಕರ್ತರು ರಾತ್ರಿ 1-2ವರೆಗೂ ಓಡಾಡ್ತೀವಿ. ನಾವು ಎಲ್ಲೇ ಅಕ್ರಮವಾಗಿ ಗೋಗಳನ್ನ ಹೋಲತ್ತ ನಾವು ಹಿಡಿತೀವಿ. ಅದಕ್ಕೆ ಕಾನೂನು ಪ್ರಕಾರವಾಗಿ ತಾವು ಕೂಡ ನಮಗೆ ಬೆಂಬಲ ನೀಡಬೇಕಂತ ಪೊಲೀಸ್ ಇಲಾಖೆ ಕೇಳ್ಕೊತಾ ಇದ್ದೀನಿ. ಉದ್ದೇಶಪೂರ್ವವಾಗಿ ಯಾವುದೇ ಹಿಂದೂ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸ್ ಹಾಕೋದಾಗ್ಲಿ ಅನ್ಸುವಂತ ಕೆಲಸ ಮಾಡಬಾರ್ದು ಅಂತ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರ ಪೊಲೀಸರು ತಿಳಿಸ್ತಾ ಇದ್ದೀನಿ.